ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತುಮಕೂರಿನಲ್ಲಿ ಡಿಕೆಶಿ ಬಣ ವರ್ಸಸ್ ಸಿಎಂ ಬಣದ ಜಟಾಪಟಿ ಮುಂದುವರೆದಿದೆ. ಪರಮೇಶ್ವರ್ ರಾಜಣ್ಣ ವಿರುದ್ಧ ಮತ್ತೊಮ್ಮೆ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರದ ಹಪಹಪಿತನ ನನಗಿಲ್ಲ, ಇತ್ತೀಚಿನ ಬೆಳವಣಿಗೆಗಳು ನನ್ನನ್ನು ಘಾಸಿಗೊಳಿಸಿದೆ. ಅಧಿಕಾರ ಇದೆ ಅಂತ ಕೆಲವರ ಮನೋಭಾವವನ್ನು ಬೆಳೆಸಿಕೊಂಡಿದ್ದಾರೆ. ನಾನು ಅನ್ನೋರು ಹೆಚ್ಚಾಗಿದ್ದಾರೆ. ಅವರು ಎಂದೂ ಮುಂದೆ ಬರಲ್ಲ, ನಾನು ನೋಡ್ತೀನಿ ಎಷ್ಟು ದಿನ ಹೀಗೆ ಮಾಡ್ತಾರೆ ಅಂಥೇಳಿ ಸಚಿವಾದ್ವಯರಿಗೆ ತಾಕತ್ತಿನ ಸವಾಲೆಸೆದಿದ್ದಾರೆ ಎಸ್ಆರ್ ಶ್ರೀನಿವಾಸ್ ಅವರು. ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣ, ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನಂದೇ ಶ್ವಾಸ ಕೊಟ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ, ನಮಗೆಲ್ಲ ಕಾಯ್ತಕ್ಕಂಥವ್ರು ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕೋ ದಿನ ಬರುತ್ತೆ, ಬಂದಂಗೆ ಇರಲ್ಲ. ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾವು ಯಾಕೆ ಹೇಳಿದ್ರೆ ಅದಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತಂದಿರಲ್ಲ, ನಮ್ಮ ಒಮ್ಮನೆ ಅವ್ರು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಅವರ ಆಸಕ್ತಿ ಇಲ್ಲ. ನನಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಬಾಗಲಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ಹಿಂಬಾಗಿಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ಇದು ಎಸ್ಆರ್ ಶ್ರೀನಿವಾಸ್ ಅವರ ಮಾತು. ತಮ್ಮದೇ ಪಕ್ಷದ ನಾಯಕರುಗಳ ವಿರುದ್ಧ ಬಹಿರಂಗ ಸಮಾವೇಶದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಣ ರಾಜಕಾರಣ ಅನ್ನೋದು ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಅವರ ಪತ್ನಿಗೆ ಟಿಕೆಟ್ ಮಿಸ್ ಆಗೋದ್ರ ಹಿಂದೆ ರಾಜಣ್ಣನ ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ ಅನ್ನುವ ಅರ್ಥದಲ್ಲಿ ಈ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಮತ್ಯಾವ್ಯಾವ ಬೆಳವಣಿಗೆಗಳು ಈ ಹೇಳಿಕೆಗಳ ಸುತ್ತ ನಿರ್ಮಾಣವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.